ಸಂಡೇ ಆಗಿರೋದ್ರಿಂದ ನಮ್ಮ ಅಕ್ಕ ಬಾವ ಏನು ಹೇಳಿದ್ರು, ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಬರೋಣ ಡಿನ್ನರ್ಗೆ ಅಂತ. ಸೊ ಅದಕ್ಕಾಗಿ ಕ್ವಿಕ್ಕಾಗಿ ಟೀ ಕುಡಿದು ರೆಡಿ ಆದೆ. ಸೊ ಒಂದು ಹೋಟೆಲ್ನ ವಿಸಿಟ್ ಮಾಡಿದ್ವಿ, ಅಲ್ಲಿ ಮಟನ್ ಇರಲಿಲ್ಲ. ಸೊ ಅದಕ್ಕಾಗಿ ರಿಟರ್ನ್ ಬಂದ್ವಿ. ರಿಟರ್ನ್ ಬರ್ತಾ ಒಂದು ರೆಸ್ಟೋ ಬಾರ್ನ ನೋಡಿದ್ವಿ, ಅದು ಹೊಸ್ದಾಗಿ ಓಪನ್ ಆಗಿತ್ತು. ಸೊ ಯಾವತ್ತೂ ವಿಸಿಟ್ ಮಾಡಿರಲಿಲ್ಲ ಆ ರೆಸ್ಟೋ ಬಾರ್ನ. ಸೊ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಸೊ ಅಲ್ಲಿನ ಫುಡ್ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ನೀವೇನಾದರೂ ಎಸ್ಟ್ರಕಟ್ಟ ಕಡೆ ಟ್ರಾವೆಲ್ ಮಾಡ್ತಾಯಿದ್ರೆ ಈ ರೆಸ್ಟೋ ಬಾರ್ನ ವಿಸಿಟ್ ಮಾಡೋದು ಮಾತ್ರ ಮರೀಲೇಬೇಡಿ. ಯಾಕಂದರೆ ತುಂಬ ರೆಸ್ಟೋ ಬಾರ್ಸ್ ಇದೆ, ತುಂಬ ಡಾಬಾಗಳಿದೆ ಈ ಕಡೆ. ಸೊ ರೀಸನಬಲ್ ಪ್ರೈಸಲ್ಲಿ ಏನಾದರೂ ಹುಡುಕ್ತಾ ಇದ್ದೀರಾ ಅಂದರೆ ಈ ರೆಸ್ಟೋ ಬಾರ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇವರು ಇಲ್ಲಿ ಒಳ್ಳೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಫುಡ್ನ ಸರ್ವ್ ಮಾಡ್ತಾಯಿದ್ದಾರೆ. ನೀವು ಇಲ್ಲಿಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟು ಆ್ಯಂಬಿಯನ್ಸ್ ಎಲ್ಲ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಸ್ಪೇಸ್ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಬರ್ಡೇ ಆಗಲಿ ಅಥವಾ ಆ್ಯನಿವರ್ಸರಿ ಆಗಲಿ ಏನೇ ಒಂದಾಗಲಿ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೋದು. ಸಪ್ರೇಟ್ ಹಟ್ಸ್ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಮೆಂಬರ್ಸ್ ಇದ್ದಾರಾ? ಸೊ ನೋ ವರೀಸ್, ಯಾಕಂದರೆ ಇಲ್ಲಿ ಬಿಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. ಸೊ ವಿಸಿಟ್ ಮಾಡಿ ಫುಡ್ನ ಎಂಜಾಯ್ ಮಾಡಿ ನಿಮ್ಮ ಡೇ ಹೇಗಿರುತ್ತೆ ಅಂತ ಹೇಳಿ. ಸೊ ಡೋಂಟ್ ಫರ್ಗೆಟ್ ಟು ಫಾಲೋ ಮೀ, ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.